ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇಡೀ ರಾಜ್ಯದ ಒತ್ತಾಸೆಯಾಗಿದೆ. ನಮ್ಮದು ಕೂಡ ಆರಂಭದ ದಿನದಿಂದ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯ ಸಹೋದರಿಯ ವಿರುದ್ಧ ಯಾವ ದುಷ್ಟ ಮನಸ್ಸುಗಳು ಯಾವ ರೀತಿಯ ಕೃತ್ಯವನ್ನ ಎಸಗಿದ್ದಾರೋ ಅಂತವರಿಗೆ 100ಕ್ಕೆ 100ರಷ್ಟು ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮುಂಚೂಣಿಯಲ್ಲಿ ನಿಂತು ಧ್ವನಿ ಎತ್ತಿದವರು ನಾವು. ಆದ್ರೆ ಇಲ್ಲಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಸೌಜನ್ಯ ಹೋರಾಟ ಅನ್ನುವಂಥದ್ದು ದಾರಿ ತಪ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಹೋರಾಟಗಾರರು ಅನೇಕ ರೀತಿಯ ಚರ್ಚೆಗಳನ್ನ ಮಾಡ್ತಾರೆ, ಅನೇಕ ರೀತಿಯ ಪ್ರಶ್ನೆಗಳನ್ನ ಎತ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಯಾರು ಕೂಡ ಮುಂದೆ ಬರ್ತಾನೆ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂತವರು ಯಾಕೆ ಈ ವಿಚಾರದಲ್ಲಿ ಮೌನ ವಹಿಸ್ತಾ ಇದ್ದಾರೆ? ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿತ್ತು ಮರು ತನಿಖೆ ಆಗಲಿ ಅಂತ. ಸರ್ಕಾರವೂ ಕೂಡ ಸುಪ್ರೀಂ ಕೋರ್ಟ್ ತನಿಖೆಗೆ ಹೋಗಬಹುದು. ಸಿಬಿಐ ಕೂಡ ಸುಪ್ರೀಂ ಕೋರ್ಟ್ ತನಿಖೆ ಆಗಲಿ ಅಂತ ಹೇಳಿ ಅಪೀಲ್ ಹೋಗಬಹುದು. ಆದ್ರೆ ಮುಖ್ಯವಾಗಿ, ಎಲ್ಲರಿಗಿಂತ ಮುಖ್ಯವಾಗಿ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಮರು ತನಿಖೆ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು. ಆದ್ರೆ ಇದ್ಯಾವುದೂ ಕೂಡ ಆಗ್ತಾ ಇಲ್ಲ. ಇವರ ಉದ್ದೇಶ ಏನಾಗಿದೆ? ಧರ್ಮಸ್ಥಳ ಕ್ಷೇತ್ರದ ಅವಹೇಳನ ಮಾತ್ರವಾ ಅಥವಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತ ನೈಜ ಉದ್ದೇಶವನ್ನ ಹೊಂದಿದ್ದಾರ? ಜಾಥಾಗಳನ್ನ ಮಾಡ್ತಾರೆ, ಹೋರಾಟಗಳನ್ನ ಮಾಡ್ತಾರೆ, ಕಂಡಲ್ಲಿ ಭಾಷಣ ಮಾಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ದಾಖಲೆ ಕೊಡಿ, ನ್ಯಾಯ 100ಕ್ಕೆ 100 ಸಿಗುತ್ತೆ. ನಾವು ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹದ್ದನ್ನ ಬಯಸ್ತಾ ಇದ್ದೀವಿ. ಆದ್ರೆ ಆಗ್ತಾ ಇಲ್ವೇ? ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ತಾ ಇಲ್ಲ? ಏನಾಗ್ತಾ ಇದೆ? ಕ್ಷೇತ್ರ ಅವಹೇಳನ ಮಾಡೋದು ಮಾತ್ರ ಇವರ ಉದ್ದೇಶವಾ? ಇವರಿಗೆ ಬುರುಡೆ ಬೇಕಾಗಿದೆ. ಆದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ ಕಾಳಜಿ, ವ್ಯವಧಾನ, ಉದ್ದೇಶ ಯಾವುದೂ ಇಲ್ವಾ? ಇದೇ ವಿಚಾರವಾಗಿ ನಾವಿವತ್ತು ಮಹಾಭಾರತ ಡಿಬೇಟ್ನಲ್ಲಿ ಮಾತಾಡ್ತಾ ಇದ್ದೀವಿ. ವಿಶೇಷ ಅತಿಥಿಗಳು ಈ ಡಿಬೇಟ್ಗೆ ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ರಣಧೀರ ಪಡೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಭೈರಪ್ಪ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಭೈರಪ್ಪ ಹರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು ಇದ್ದಾರೆ. ಅಶೋಕ್ ಗೌಡ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ವಕೀಲರಾಗಿರುವಂತಹ ಅಂಬಿಕಾ ಅವರಿದ್ದಾರೆ. ಅಂಬಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೇಶವ್ ಗೌಡ್ರು ಕೂಡ ಇದ್ದಾರೆ. ಕೇಶವ್ ಗೌಡ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಗೌಡ್ರೆ, ನಮಸ್ಕಾರ. ನಮಸ್ಕಾರ. ಎಸ್, ಕಾರ್ಯಕ್ರಮದ ಆರಂಭದಲ್ಲಿ ನಾನು ಭೈರಪ್ಪ ಹರೀಶ್ ಅವರಿಂದಾನೇ ಆರಂಭ ಮಾಡ್ತೀನಿ. ಭೈರಪ್ಪ ಹರೀಶ್ ಅವರೇ, ನಾವು ಹೋರಾಟಗಾರರ ಮಾತುಗಳನ್ನ ಕೇಳಿದ್ದೇವೆ. ನಮ್ಮ ಹತ್ರ ಸಾಕ್ಷಿ ಇದೆ. ಇಲ್ಲಿ ಏನ್ ಸಮಸ್ಯೆ ಆಗಿದೆ, ನಿಜಕ್ಕೂ ಈ ಕೇಸಲ್ಲಿ ಭಾಗಿಯಾದಂತವರು ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಒಬ್ಬ ಹೋರಾಟಗಾರನಾಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ವೇ? ಅದು ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ಈಗ ಹೋರಾಟಗಾರರು ಏನ್ ಮಾಡಬೇಕು ಅನ್ನೋದಕ್ಕಿಂತ ಸರ್ಕಾರ ಮಾಡಬೇಕಾಗಿರುವಂತದ್ದು. ಸರ್ಕಾರ ಇಲ್ಲ, ನಾವು ಅವತ್ತಿಂದನೂ ಸರ್ಕಾರಕ್ಕೆ ಇದೇ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಹೋಗ್ಬೇಕಾದಂತದ್ದು ಸರ್ಕಾರ, ಅಥವಾ ಸಿಬಿಐಗೆ ಮತ್ತೆ ಅಪೀಲ್ ಹೋಗ್ಬೇಕಾದಂತದ್ದು ಸರ್ಕಾರ, ಸೂಚಿಸಬೇಕಾದಂತ ಸರ್ಕಾರ. ಈಗ ಇದೆಲ್ಲದಕ್ಕೂ ಸೌಜನ್ಯ ಅವರ ತಾಯಿ ಹೋಗ್ಬೋದಲ್ವಾ? ಅವ್ರ ಜೊತೆ ಹೋರಾಟಗಾರ ಇದ್ದಾರಲ್ಲ. ಈಗ ಇದಕ್ಕೆ ಪೂರಕವಾಗಿ SIT ತನಿಖೆ ನಡೀತಾ ಇದೆಯಲ್ಲ. ಸೊ ಇದರಲ್ಲಿ SIT ತನಿಖೆಗೆ ಏನು ಸೌಜನ್ಯ ಕುಟುಂಬದವರು ಹೋಗಿ ಒಂದು ಕಂಪ್ಲೇಂಟ್ ಅನ್ನ, ದೂರನ್ನ ದಾಖಲಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಡೀತಾ ಇರಬಹುದು. SIT ಮೇಲೆ ನಂಬಿಕೆ ಇಡೋಣ. SIT ಏನಾದ್ರೂ ಹೊರಗೆ ತರಬಹುದೇನೋ ಮತ್ತೆ ಪುನಃ. ಹಾಗಾಗಿ SIT ಕೈಯಲ್ಲಿದೆ. SIT ಕೈಯಲ್ಲಿರುವಾಗ ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಮತ್ತೆ ಇನ್ನೊಂದು ಅಂತ ನಾವು ಮೇಲೆ ಒತ್ತಡ ಹಾಕೋದಕ್ಕಿಂತ SIT ಏನ್ ಮಾಡ್ತಾರೆ ಅಂತ ನೋಡಿಕೊಂಡು ನಂತರ ಅವರು ಮಾಡಬಹುದೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು SIT ಸಮರ್ಥವಾಗಿದೆ, ಸರಿಯಾದ ರೀತಿಯಾದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸರಿಯಾದ ರೀತಿಯಾದ ಔಟ್ಪುಟ್ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದೀವಿ. ಕಾದ್ ನೋಡೋಣ. ಬಟ್ SIT ವಿಚಾರವಾಗಿ ಪುರಂದರ್ ಗೌಡರು ಹೈಕೋರ್ಟ್ಗೆ ಹೋಗಿದಾರಲ್ಲ, ಏನಂತ ಹೇಳಿ ಇದೆ ಮರು ತನಿಖೆ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೆ ಈ ನಾವು ಎಲ್ಲಿ ಹೇಳ್ತೀವಿ, ದೂರುದಾರ ಎಲ್ಲಿ ಹೇಳ್ತೀವಿ ಅಲ್ಲಿ ಅಗಿಬೇಕು. SIT ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. SIT ಮಾಡಿ ಅಂತ ಹೇಳೋರು ಹೋರಾಟಗಾರರೇ, ಮಾಡಿದ ಮೇಲೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಹೇಗೆ? ಇಲ್ಲ, ನಂಬಿಕೆ ಇಲ್ಲ ಅಂತಲ್ಲ. SIT ಅವರು ಬಹುಶಃ ಅವ್ರ SIT ಏನು ತನಿಖೆ ನಡೀತಾ ಇದೆ,
ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ಅನ್ನುವಂಥದ್ದು ಅವ್ರ ವಾದ ಇರಬಹುದೇನೋ. ನಮ್ದು ಕೂಡ ಅದೇ ವಾದ ಇದೆ. SIT ತನಿಖೆಗೆ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ರಾಜಕೀಯ ಪಕ್ಷಗಳಿರಲಿ ಹಸ್ತಕ್ಷೇಪ ಮಾಡಬಾರದು. SITಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಡಬೇಕು. ಸೊ ಆಗ ಮಾತ್ರ ಈ ಪ್ರಕರಣ ಹಸ್ತಕ್ಷೇಪ ಯಾರಿಂದ ಆಗ್ತಾ ಇದೆ ಆಗಬಾರ್ದು. ಅದು ಆಗಬಾರ್ದು ಅಂತಾನೆ ಅವ್ರು ಹೋಗಿರೋದು ಅಂತ ಅನ್ಸುತ್ತೆ. ಯಾರು ಹೈಕೋರ್ಟ್ಗೆ ಏನು ಹೋಗಿದ್ದಾರೆ ಅವ್ರು ಹೋಗಿರುವಂತದ್ದು ಇದೇ ಉದ್ದೇಶಕ್ಕೆ ಅಂತ ಅನ್ಸುತ್ತೆ. ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು, ಇಲ್ಲಿ ತೋಡಬಾರ್ದು. ನೋಡಿ, SIT ಕೇವಲ ಮೂಳೆಗಳನ್ನ ಅಗಿಯುವಂತ ಸಂಸ್ಥೆ ಅಲ್ಲ. ಅದಕ್ಕೆ ಪೂರಕವಾಗಿ ಏನೇನಾಗಿದೆ, ಏನೇನಿಲ್ಲ, ಯಾವ್ಯಾವ ರೀತಿ ಅಚಾತುರ್ಯತೆ ನಡೆದಿದೆ ಅದನ್ನೆಲ್ಲ ಹೊರಗೆ ತರುವಂತ ಒಂದು ಸಂಸ್ಥೆ ಆಗಿದೆ. ಹಸ್ತಕ್ಷೇಪ ಅಲ್ಲ ಹರೀಶ್ ಗೌಡ್ರು. ಈಗ ತಾವು ಗುರುತಿಸಿದ ಕಡೆ ಅಗಿಯೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿರೋದವರು. ದೂರುದಾರರು ಎಲ್ಲಿ ಜಾಗ ತೋರಿಸ್ತಾರೋ ಅಲ್ಲಿ ಅಗಿಬೇಕು. ಆದ್ರೆ SIT ಅದನ್ನ ಮಾಡ್ತಾ ಇಲ್ಲ ಅನ್ನುವಂತ ಅವರ ಅರ್ಜಿ ಅಲ್ಲ. ಈಗ ನೋಡಿ, ಏನು ಈಗ ಈತ ಏನು ಚಿನ್ನಯ್ಯ ಅನ್ನುವಂಥವ್ರು ಒಂದು ಕೆಲವು ಕಡೆ ತೋರಿಸಿದ್ರು. ಇದಕ್ಕಿದ್ದಂಗೆ ಆತ ಇಲ್ಲ ಬೇರೆ ರೀತಿಯಾಗಿ ಟರ್ನ್ ಆದ ಅಂತ ಹೇಳಿ ಮೇಲ್ನೋಟಕ್ಕೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈಗ ಬುರುಡೆ ಎಲ್ಲಿ ಸಿಕ್ತು ಅಂತ ಹೇಳಿ SITಗೆ ಗೊತ್ತಾಗಿದೆ. ಬುರುಡೆ ಯಾರು ತಗೊಂಬಂದ್ರು ಅಂತ ಗೊತ್ತಾಗಿದೆ. ಎಲ್ಲೋ ಲ್ಯಾಬ್ ಅಲ್ಲಿ ಇತ್ತು ಅಂತ ಹೇಳಿ ಕತೆ ಎಲ್ಲ ಕಟ್ತಾರೆ, ಅದೆಲ್ಲ ಕತೆ ಸುಳ್ಳು ಅಂತಾನು ಗೊತ್ತಾಗಿದೆ. ಈಗ ಚಿನ್ನಯ್ಯ ತೋರಿಸದೇ ಇರುವಂತ ಜಾಗಗಳನ್ನ ಇವತ್ತು ಇನ್ನು ಸೌಜನ್ಯ ಕುಟುಂಬದವ್ರು ಯಾರು ತೋರಿಸ್ತಾ ಇದಾರಲ್ಲ ಅಲ್ಲಿ ಅಗಿರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೈಕೋರ್ಟ್ಗೆ ಹೋಗಿರ್ಬೋದು. ಅದಕ್ಕೇನಾದ್ರೂ ಹೈಕೋರ್ಟ್ ಅನ್ನ ಪುರಸ್ಕಾರವನ್ನ ಮಾಡಿ ಅವ್ರಿಗೇನಾದ್ರೂ ಇಲ್ಲ ಅಗಿರಿಯಲ್ಲಿ ಅಂತ ಹೇಳಿದ್ರೆ ಅಗಿಲಿ, ಅಲ್ಲೇನಾದ್ರೂ ಆ ಶವಗಳು ಸಿಕ್ಕಿದ್ರೆ ಸಿಗಲಿ ಅನ್ನುವಂಥದ್ದು. ಈಗ ಹೈಕೋರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ನಿಮಗೆ ಸುಪ್ರೀಂ ಕೋರ್ಟ್ ಈ SIT ತನಿಖೆ ಬಗ್ಗೆಯೂ ಕೂಡ ನಂಬಿಕೆ ಇಲ್ಲ ಅಂತ ಪ್ರಶ್ನೆ ಅಲ್ಲ ಅದು. ಮತ್ತೆ ನೋಡಿ, SIT ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ. SIT ತನಿಖೆಯನ್ನ ಪಾರದರ್ಶಕತೆಯಿಂದ ಅಂದ್ರೆ ನೋಡಿ, ರಾಜ್ಯ ಸರ್ಕಾರದ ಹಣತಿಯಲ್ಲಿ ನಡೆಯೋದಕ್ಕೂ ಸುಪ್ರೀಂ ಕೋರ್ಟ್ ಹಣತಿಯಲ್ಲಿ ನಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಇವರ ಉದ್ದೇಶ ಏನಿದೆ, ಕೋರ್ಟಿನ ಹಣತಿಯಲ್ಲಿ ನಡೀಲಿ ಅನ್ನುವಂಥದ್ದಿದೆ. ಆ ತರದೇನಾದ್ರೂ ಆದ್ರೆ ನಾವೆಲ್ಲ ಸ್ವಾಗತ ಮಾಡೋಣ. ಕೋರ್ಟ್ ಹಣತಿಯಲ್ಲಿ ನಡೆಯೋದಾದ್ರೆ ಇನ್ನೂ ಒಂದಷ್ಟು ಪಾರದರ್ಶಕತೆಯಿಂದ ಚುರುಕಾಗಿ SIT ತನಿಖೆ ನಡೆಯುತ್ತೆ. ಅದನ್ನ ಸ್ವಾಗತ ಮಾಡೋಣ. ಆ ತರದೇನಾದ್ರೂ ಅವ್ರು ಕೋರ್ಟ್ಗೆ ಹೋಗಿದ್ರೆ ನಾವೆಲ್ಲ ಸ್ವಾಗತ ಮಾಡೋಣ, ನೋಡೋಣ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತ. ಅಶೋಕ್ ಗೌಡ್ರೆ, ನಿಮ್ಗೇನ್ ಅನ್ಸುತ್ತೆ? ಸೌಜನ್ಯ ಹೋರಾಟವನ್ನ ಇಟ್ಕೊಂಡು ಕೆಲವರು ಬೇಳೆ ಬೇಯಿಸ್ಕೋತಾ ಇದ್ದಾರ? ಅವ್ರಿಗೆ ನಿಜಕ್ಕೂ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತ ಉದ್ದೇಶ ಇಲ್ವಾ? ಖಂಡಿತವಾಗ್ಲೂ ಸತ್ಯ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಆದಿಯಾಗಿ ನಾವೆಲ್ಲರೂ ಸಹ ಹೇಳ್ತಾ ಇದ್ದೀವಿ, ಆ ಸೌಜನ್ಯ ಅನ್ನತಕ್ಕಂತಹ ಹೆಣ್ಮಗಳಿಗೆ ಅನ್ಯಾಯ ಆಗಿರತಕ್ಕಂಥದ್ದು ಸತ್ಯ. ಆ ಸತ್ಯತೆಯನ್ನು ಮುಂದಿಟ್ಕೊಂಡು ಎಷ್ಟು ವರ್ಷಗಳಿಂದ ಈ ಹೋರಾಟಗಾರರು ಹೋರಾಟ ಮಾಡ್ಕೊಂಡ್ ಬರ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ನ ತೀರ್ಪು ಬಂದು 2 ವರ್ಷ ಆಯ್ತು. 2 ವರ್ಷದೊಳಗಡೆ ನೀವು ಕ್ಲಿಯರ್ ಕಟ್ ಆಗಿ ಹೈಕೋರ್ಟ್ ಹೇಳುತ್ತೆ ನೀವು ಬೇಕಾದ್ರೆ ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಿ. ಆದ್ರೆ ಯಾರೂ ಸಹ ಈ ಹೋರಾಟಗಾರರು ಇಷ್ಟೆಲ್ಲ ಜನ ಬರ್ತಾರೆ, ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಾರೆ. ಅಲ್ಲಿ ಕಡೆ ಪಕ್ಷ ನಾವು ಬಿಜೆಪಿ ಅವರು ಹೇಳ್ಬಿಟ್ವಿ, ಆ ಕೋರ್ಟಿನ ಖರ್ಚುಗಳೇನಿದೆ ನಾವೇ ನೋಡ್ಕೊಂಡ್ಬಿಡ್ತೀವಿ, ದಯವಿಟ್ಟು ಸಹ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ವಿ. ಬೇಡ, ನಮ್ಮ ಹತ್ರ ಸಹಾಯ ತಗೊಳಕ್ ಇಷ್ಟ ಇಲ್ವಾ, ನೋ ಪ್ರಾಬ್ಲಮ್. ಅನೇಕ ಜನ ದಾನಿಗಳು, ಬಿಜೆಪಿ ಅಂತಲ್ಲ, ಅಶೋಕ್ ಅಂತ ನಾನು ಅಥವಾ ಇನ್ಯಾರೋ ಇಂಡಿವಿಜುವಲ್ ಆಗಿ ಸಹ ದಾನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆ ಹೆಣ್ಮಗುಗ್ ನ್ಯಾಯ ಸಿಕ್ಬೇಕು, ಆ ತಾಯಿಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ. ನ್ಯಾಯ ಸಿಕ್ಬೇಕು ಅಂತ ಹೇಳಿದ್ರೆ ಹೆಂಗ್ ನ್ಯಾಯ ಸಿಗ್ತದೆ? ಈಗ ಪಾಪ ಹರೀಶ್ ಅವರು ಹೇಳ್ತಾ ಇದ್ರು SIT ಒಂದ್ ನಿಮಿಷ, ಸಾರಿ, ಸ್ವಲ್ಪ ಏನೋ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ. SITಗೆ ಸ್ಕೋಪ್ ಇದೆ ಅಂತ ಹೇಳಿ. SITಗೆ ನಿಜವಾಗ್ಲೂ ಸಹ ಸ್ಕೋಪ್ ಇದೆಯಾ? ಆದೇಶ ಹೊರಡಿಸಿದ್ದು ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ, 20 ವರ್ಷದಲ್ಲಿ ಯಾವ ರೀತಿ ಅಸಹಜ ಸಾವುಗಳಾಗಿತ್ತು ಆ ಅಸಹಜ ಸಾವುಗಳಿಗೆ ನೀವು ತನಿಖೆ ಮಾಡಿ ಅಂತ SITಗೆ ಕೊಡುತ್ತೆ. ಅದರಲ್ಲಿ ಸೌಜನ್ಯ ಪ್ರಕರಣ ಏನಿದೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರತಕ್ಕಂತಹದ್ದು. ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿದಾಗ, ಉದಾಹರಣೆಗೆ ಆವತ್ತಿನ ಸೌಜನ್ಯ ತೀರಿ ಹೋದಂತಹ ದಿನ, ತದನಂತರದಲ್ಲಾದಂತಹ ಘಟನಾವಳಿಗಳು, ಅದಾದ್ಮೇಲೆ ಆಗಿರತಕ್ಕಂತಹ ಯಾರ್ಯಾರ್ದು ಬ್ರೈನ್ ಮ್ಯಾಪ್ ಆಗಿದೆ ಅಂದ್ರೆ ಯಾರ್ಯಾರ್ದು ಇದೆಲ್ಲ ಆಗಿದೆ ಕೋರ್ಟ್ ಅಲ್ಲಿ, ಇದೆಲ್ಲವೂ ಸಹ ಇಟ್ಕೊಂಡ್ರೆ ನಿಮಗೆ ಸೌಜನ್ಯ ಪ್ರಕರಣನೇ ಒಂದು ದೊಡ್ಡ SIT ರಚನೆ ಆಗ್ತಕ್ಕಂಥ ಪ್ರಕರಣ. ಈ SITಗೆ ಅಂದ್ರೆ ಏನು ವಿಶೇಷವಾದಂತಹ ತಂಡ ಆಗಿದೆ, ಆ ತಂಡದಲ್ಲಿ ಇರ್ತಕ್ಕಂಥವರು ಎಷ್ಟು ಪ್ರಕರಣಗಳನ್ನ ನೋಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಸೌಜನ್ಯ ಸಾವಿನ ಪ್ರಕರಣ ಏನಿದೆ, ಸೌಜನ್ಯ ಸಾವಿನ ಪ್ರಕರಣಕ್ಕೆ 3 ಹಿರಿಯ ಅಧಿಕಾರಿಗಳನ್ನ ನೇಮಿಸಿ, ಅದರ ಕೆಳಗಡೆ ಒಂದು 5 ಇನ್ಸ್ಪೆಕ್ಟರ್ ಲೆವೆಲ್ ಅವ್ರನ್ನ ನೇಮಿಸಿ, ಇನ್ನೊಂದು 10 ಜನ PC-ಗಳನ್ನ ನೇಮಿಸಿದ್ರು ಸಹ ಸಾಲೋದಿಲ್ಲ. ಅಷ್ಟು ದೊಡ್ಡ ಪ್ರಕರಣ, ಅಥವಾ ಅಷ್ಟು ಕಾಂಪ್ಲಿಕೇಟೆಡ್, ದೊಡ್ಡ ಪ್ರಕರಣ ಅನ್ನೋದಕ್ಕಿಂತ ಕಾಂಪ್ಲಿಕೇಟೆಡ್ ಪ್ರಕರಣ. ಈ ಕಾಂಪ್ಲಿಕೇಟೆಡ್ ಪ್ರಕರಣಕ್ಕೆ ಈ SIT ಅವರು ಅಕಸ್ಮಾತ್ ಏನಾದ್ರೂ ಹೊರಟ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹಳ್ಳ ಹಿಡಿಯುತ್ತೆ, ಈ ಕೇಸು ಹಳ್ಳ ಹಿಡಿಯುತ್ತೆ. ಅದರಿಂದಾಗಿ
ನಾನು ಇವತ್ತು ಆ ತಾಯಿಗೆ ಅಂದ್ರೆ ಕುಸುಮಾ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ತಮ್ಮ ಮಾಧ್ಯಮದ ಮೂಲಕ, ಜೊತೆಗೆ ಎಲ್ಲಾ ಹೋರಾಟಗಾರರು ಇನ್ಕ್ಲೂಡಿಂಗ್ ತಿಮ್ಮರೋಡಿ ಹಿಡ್ಕೊಂಡು, ಗಿರೀಶ್ ಮಟ್ಟಣ್ಣನವರು ಹಿಡ್ಕೊಂಡು, ಹರೀಶ್ ಭೈರಪ್ಪನವ್ರನ್ನ ಹಿಡ್ಕೊಂಡು ಎಲ್ಲಾ ಹೋರಾಟಗಾರರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ಸಹ ಯಾರು KV ಧನಂಜಯ ಲಾಯರ್ಗೆ ಹೇಳ್ತಾ ಇದ್ದೀನಿ, ಅಥವಾ ಇನ್ಯಾರೋ ಒಬ್ಬರು ದ್ವಾರಕಾನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಹ ನೀವು ಕದನ ತಟ್ಟಬೇಕಾಗಿರೋದು ಇವತ್ತು ಸುಪ್ರೀಂ ಕೋರ್ಟ್ದು. ಅಕಸ್ಮಾತ್ ಅದರಲ್ಲಿ ಏನಾದ್ರು ಖರ್ಚು ವೆಚ್ಚಗಳ ವಿಚಾರ ಇದ್ರೆ ದಯವಿಟ್ಟು ಸಹ ಒಂದು ಬಿಜೆಪಿ ಮನವಿ ಮಾಡಿ, ಇಲ್ಲ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನಾವೆಲ್ಲ ಸಹ ಡೊನೇಟ್ ಮಾಡ್ತೀವಿ, ದಯವಿಟ್ಟು ಬನ್ನಿ, ದಯವಿಟ್ಟು ಸುಪ್ರೀಂ ಕೋರ್ಟ್ ಬೇಡ ಅಂತ ಅರ್ಥನಾ? ನಾನು ಹೇಳ್ತಿಲ್ಲ. SITಗೆ ಇಲ್ಲ, ನೋಡಿ ಅಲ್ಲೇ ಕನ್ಫ್ಯೂಷನ್. SIT ವ್ಯಾಪ್ತಿ ಏನಿದೆ ಮುಖ್ಯಮಂತ್ರಿಗಳು ಡಿಫೈನ್ ಮಾಡಿದ್ದು 20 ವರ್ಷಗಳ ಪ್ರಕರಣಗಳು ಅಂದ್ರೆ ಅದೇ ಒಂದು ಸಪರೇಟ್ ವಿಚಾರ ಆಗ್ಬಿಡುತ್ತೆ. ನೀವೇನ್ ಹೇಳ್ತಿದ್ದೀರಾ ಗೊತ್ತಾ, ಫಿಸಿಕ್ಸ್ ಅಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಮತ್ತು ಮಾಡರ್ನ್ ಫಿಸಿಕ್ಸ್ ನ ಜೊತೆಲಿ ಓದಬೇಕು ಅನ್ನತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ಅಂದ್ರೆ SIT ನಾನು ಹೇಳೋದೇನಂದ್ರೆ ಮಾಡರ್ನ್ ಫಿಸಿಕ್ಸ್ ಪಾಠ ಮಾಡೋರ ಸಪರೇಟ್ ಬಿಟ್ಬಿಡಿ, ಕ್ವಾಂಟಮ್ ಫಿಸಿಕ್ಸ್ ಪಾಠ ಮಾಡೋರು ಸಪರೇಟ್ ಬಿಟ್ಬಿಡಿ. ನೀವೆಲ್ಲ ಇನ್ನೊಂದು ಆಗ್ರಹ ಮಾಡಿ, ಮುಖ್ಯಮಂತ್ರಿಗಳು ಇನ್ನೊಂದು ಆಗ್ರಹ, ಸೌಜನ್ಯ ಪ್ರಕರಣಕ್ಕೆ ಸಪರೇಟ್ SIT ರಚನೆ ಮಾಡಿ ಅಂತ ಆಗ್ರಹ ಮಾಡಿ. ಇದರಲ್ಲೇನೆ ತನಿಖೆಗೆ ಸೇರಿಸ್ಕೊಂಡ್ರು ಆಯ್ತು. ಇಲ್ಲ ಇಲ್ಲ ಇಲ್ಲ, ನಾನ್ ದಯವಿಟ್ಟು ಸಹ ಅರ್ಥ ಮಾಡ್ಕೊಳ್ಳಿ, ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಜನ SIT ನಲ್ಲಿ, ಅವ್ರು ಮಾಡ್ತಿರ್ತಕ್ಕಂಥದ್ದು ಏನು, ಆದೇಶ ಏನ್ ಕೊಟ್ಟರು ಮುಖ್ಯಮಂತ್ರಿಗಳು, ದಯವಿಟ್ಟು ಸಹ ಆದೇಶನ ಓದ್ಕೊಳ್ಳಿ. ಆದೇಶದಲ್ಲಿ ಇಲ್ಲೂ ಸಹ ಸೌಜನ್ಯ ಪ್ರಕರಣ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ. ಸೌಜನ್ಯ ಪ್ರಕರಣ ಡೈರೆಕ್ಟ್ ಇಲ್ಲ, ಯಾವುದೋ ಒಂದು ಹೆಣ್ಮಗಳು ಸಾತ್ತಿದ್ದಾಳೆ ಅಥವಾ ಆ ರೀತಿ ಇಲ್ಲ. ಈಗಾಗಲೇ ಆ ಹೆಣ್ಮಗಳಿಗೆ ಆದಂತಹ ಅನ್ಯಾಯಕ್ಕೆ ಅದ್ರ ಜೊತೆಗೆ ಬಂದಿರತಕ್ಕಂಥ ತನಿಖಾ ವರದಿಗಳು, ಒಂದು ಲೋಕಲ್ ಪೊಲೀಸರು ಕೊಟ್ಟರು, ಮತ್ತು CID ಕೊಟ್ಟರು, ಮತ್ತು CBI ಕೊಟ್ಟರು. ಇಷ್ಟೆಲ್ಲ ಆದ್ರೂ ಸಹ ಅಲ್ಲಿ ಇನ್ನೂ ಗೂಢಮಯವಾಗಿರ್ತಕ್ಕಂಥ ಅನೇಕ ಸಾವಿಗೆ ಗೂಢಮಯವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಅನಾಮಿಕ ಸಾವಿಗೆ ಇಂಡೈರೆಕ್ಟ್ ಆಗಿ ಈ ಪ್ರಕರಣ ಲಿಂಕ್ ಏನಾದ್ರೂ ಇದ್ರೆ ಖಂಡಿತವಾಗೂ ಪ್ರಕರಣ ತನಿಖೆ ಮಾಡಬೇಕಾಗುತ್ತೆ. ಅಂದ್ರೆ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಒತ್ತಾಯ ಮಾಡೋದು ಹೇಗನ್ಸುತ್ತೆ? ನಾನೇನ್ ಹೇಳ್ತೀನಿ, SIT ತನಿಖೆ ಬೇಡ ಅನ್ನೋ ತರದ ಅದಕ್ಕೆ ನಾನು ಎಕ್ಸಾಂಪಲ್